ಶಬ್ದಕ್ಕೆ ಇಂಗ್ಲೀಷಲ್ಲಿ ಸುಮಾರು ಶಬ್ದಗಳಿವೆ. ಅಂದರೆ ಅದೇ ಶಬ್ದದ ಅರ್ಥಗಳು ಹಾಗೆ ಬರ್ತವೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಕನ್ನಡದ ಒಂದು ಶಬ್ದಕ್ಕೆ ಸುಮಾರು ಶಬ್ದಗಳಿವೆ, ಅಂದರೆ ಅದೇ ಅರ್ಥ ಕೊಡ್ತವೆ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಮೊದಲನೇ ವರ್ಡು ವಿನಮ್ರ ಅನ್ನೋದಕ್ಕೆ ಹೇಳಬೇಕು. ಇಂಗ್ಲೀಷಲ್ಲಿ ಕಾರ್ಟಿಯಸ್ಸು ಅಥವಾ ಪೊಲೈಟ್ ಅನ್ನಬೇಕು. ನಂತರ ವಿಶ್ವಾಸಾರ್ಹ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಕ್ರೆಡಿಬಲ್ಲು ಅಥವಾ ಬೆಲೆಬಲ್ ಅನ್ನೋಕ್ಕಾಗುತ್ತೆ. ನಂತರ ಅಪಾಯ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು 3 ಶಬ್ದಗಳಿವೆ. ಅವುಗಳಂದರೆ ಡೇಂಜರು ಅಥವಾ ಪೆರಲು ಅಥವಾ ಹಜಾರ್ಡ್ ಅಂತ ಆಗುತ್ತೆ. ಈ 3ರಲ್ಲಿ ಯಾವುದಾದ್ರೂ ಒಂದು ಶಬ್ದ ಕೂಡ ಅರ್ಥ ಮಾಡಿದ್ರೆ ಅಪಾಯ ಅಂತ ಆಗುತ್ತೆ. ನಂತರ ಸಾವು ಅಥವಾ ಮರಣ ಅಂತ ಹೇಳಲಿಕ್ಕೆ 3 ಶಬ್ದಗಳಿವೆ. ಅವುಗಳಂದರೆ ಡೆತ್ತು ಅಥವಾ ಡಿಕ್ರೀಸು ಅಥವಾ ಡಿಮಾಯ್ಸು. ಈ 3 ಶಬ್ದಗಳ ಅರ್ಥ ಮಾತ್ರ ಸಾವು ಅಥವಾ ಮರಣ ಅಂತ ಆಗುತ್ತೆ. ನಂತರ ಕೆಲಸ ಅಥವಾ ಕಾರ್ಯ ಅಂತ ಹೇಳ್ಬೇಕಾದ್ರೆ ನಾವು ಉಪಯೋಗ ಮಾಡಬೇಕು ಡೀಡ್ ಅಥವಾ ವರ್ಕ್ ಅಥವಾ ಆ್ಯಕ್ಷನ್, ಅಂದರೆ ಅರ್ಥ ಮಾತ್ರ ಕೆಲಸ ಅಥವಾ ಕಾರ್ಯ ಅಂತ ಆಗುತ್ತೆ. ನಂತರ ಮುಂದಿನ ಶಬ್ದ ನಯವಾದ ಅಥವಾ ಸೂಕ್ಷ್ಮವಾದ ಅನ್ನೋಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಡೆಲಿಕೇಟ್ ಅಥವಾ ಟೆಂಡರ್ ಅಥವಾ ಸೆಪ್ಟರ್ ಅನ್ನಬೇಕು. ಈ ಮೂರಲ್ಲಿ ಯಾವುದನ್ನು ಉಪಯೋಗ ಮಾಡಿಕೊಂಡು ಕೂಡ ಅರ್ಥ ಮಾತ್ರ ನಯವಾದ ಅಥವಾ ಸೂಕ್ಷ್ಮವಾದ ಅಂತಾಗುತ್ತೆ. ನಂತರ ಸಂತೋಷ ಅಥವಾ ಹರ್ಷ ಅಂತ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ 3 ಶಬ್ದಗಳಿವೆ. ಅವು ಅಂದರೆ ಡೆಲಿಕೇಟ್ ಅಥವಾ ಪ್ಲೆಜರು ಅಥವಾ ಜಾಯ್. 3ರಲ್ಲಿ ಯಾವುದೋ ಒಂದು ಹೇಳಿದರೂ ಕೂಡ ಸಂತೋಷ ಅಥವಾ ಹರ್ಷ ಅಂತ ಆಗುತ್ತೆ. ನಂತರ ನಿರಾಕರಿಸು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಡಿನೇ ಅನ್ಬೋದು ಅಥವಾ ರೆಫ್ಯೂಸ್ ಅನ್ಬೋದು. ನಂತರ ಮಲಿನಗೊಳಿಸು ಅಂತ ಹೇಳ್ಬೇಕಾದ್ರೆ ಸಾರಿ ಅದು ತಪ್ಪಾಗಿದೆ ಬರೆಯಬೇಕಾದ್ರೆ ಮಲಿನಗೊಳಿಸು ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಹೇಳಬೇಕು ಡಿಸ್ಕ್ರೈಟ್ ಅಥವಾ ಪೊಲ್ಯೂಟ್, ಅಂದರೆ ನಡೆಯುತ್ತೆ. ಎರಡರಲ್ಲಿ ಒಂದು ಉಪಯೋಗ ಮಾಡ್ಬೋದು. ನಂತರ ಇಚ್ಛೆ ಅಥವಾ ಆಸೆ ಅನ್ಬೇಕಾದ್ರೆ ಇಂಗ್ಲೀಷಲ್ಲಿ 2 ಶಬ್ದಗಳಿವೆ. ಅವುಗಳಲ್ಲಿ ಡಿಸೈರ್ ಅಥವಾ ವಿಶ್ ಅನ್ಬೋದು. ಎರಡರಲ್ಲಿ ಒಂದು ಉಪಯೋಗ ಕೂಡ ಅರ್ಥ ಮಾತ್ರ ಇಚ್ಛೆ ಅಥವಾ ಆಸೆ ಅಂತ ಆಗುತ್ತೆ. ಈ ಹೊತ್ತಿಗೆ ಇಷ್ಟು ಸಮಾನಾರ್ಥಕ ಪದಗಳಾಗಿದೆ. ಮತ್ತು ನಾಳೆ ಬೆಳೆಸಿಕೊಳ್ಳೋಣ. ಅವ್ರು ಕೂಡ ಸಮಾನಾರ್ಥಕ ಪದಗಳನ್ನು ತಿಳ್ಕೊಳ್ಳೋಣ, ಅಂದರೆ ಸಿನೋನಿಮಸ್ ತಿಳ್ಕೊಳ್ಳೋಣ. ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಉತ್ತಮವಾಗಿ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಲಾಸ್ಟ್ ವರ್ಡ್ ಥ್ಯಾಂಕ್ ಯು ವೆರಿ ಮಚ್.